ಒಂದು ನಮ್ಮ ಮುಖಂಡಗಳಿಗೆ ಒಂದು ಮನವಿ, ಕೆಲವು ಲೀಡರ್ಗಳಿಗೆ, ದಯವಿಟ್ಟು ಈ ಊರಾರ ದಪ್ಪ ಊರಾರ ಹಾಕಂತ ದಯವಿಟ್ಟು ನಾನು ಬಿಟ್ಬಿಡಿ. ಆಮೇಲೆ ನಾನು ಬಂದ ತಕ್ಷಣ ನಾನು ಸುತ್ತ ನಿಂತ್ಕೊಳ್ಳೋದು ನಿಲ್ಲಿಸಿ. ಪಾಪ ಬೇರೆಯವರೆಲ್ಲ ಹೊಸದಾಗಿ ಬಂದು ಸೇರ್ಕೊಂಡಿದ್ದಾರೆ. ಬೇರೆ ಜನ ಬಂದು ನನ್ನನ್ನು ಭೇಟಿ ಮಾಡೋಕ್ಕೆ ಆಗ್ತಾ ಇಲ್ಲ. ಬಹಳ ಜನ ನನ್ನ ಕಾಗದ ಬರ್ದವ್ರೆ, ಚೀಟಿ ಕೊಟ್ಟವ್ರೆ, ನಿಮ್ಮನ್ನ ಭೇಟಿ ಮಾಡೋಕ್ಕೆ ಬಿಡ್ತಾ ಇಲ್ಲ ನಿಮ್ಮ ಲೀಡ್ಗಳು ಅಂತ. ನೀವು ಯಾವಾಗ ಇದ್ದೀರಿ, ಬೇರೆಯವ್ರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮೆಲ್ಲ ನಾನು ಮನವಿ ಮಾಡ್ತಾ ಇದ್ದೀನಿ. ನಾನೆಲ್ಲರ ಮುಂದೆ ಹೇಳಿದ್ರೆ ನಿಮಗೆ ಬೇಜಾರಾಗ್ತದೆ, ರೇಗ್ತಾರೆ ನನಗೆ ಅಂತ. ಸೊ ಬೇರೆ ಸಾರ್ವಜನಿಕರು ಬಂದು ಪಾಪ ಕಾಯ್ಕೊಂಡಿರೋರು ಏನೋ ಅವ್ರ ಮುಖ ತೋರಿಸ್ಬೇಕು ಅಂತ ಆಸೆ ಇರ್ತದೆ. ನಿಮ್ಮ ಮುಖ ಎಲ್ಲ ನೋಡಿದ್ದೀನಿ ನಾನು. ಅವ್ರಿಗೂ ಬೇರೆಯವ್ರಿಗೂ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ನಮ್ಮ ಲೀಡರ್ಸ್ಗೆ ಒಂದು ಸೂಚನೆಯನ್ನು ನಾನು ಕೊಡ್ತಾ ಇದ್ದೇನೆ. ಇವತ್ತು ಬಹಳ ಜನ ವಿವಿಧ ರೀತಿಯಲ್ಲಿ ಟೀಕೆಗಳು ಮಾಡ್ತಾ ಇರ್ಬೋದು ನಮ್ಮ ಕಾರ್ಯಕ್ರಮ ನೋಡಿ. ಒಂದು ಹೇಳ್ತೀನಿ ಕೇಳಿ, ಮಾಧ್ಯಮದವ್ರಿಗೂ ಹೇಳ್ತಾ ಇದ್ದೀನಿ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳ್ಕೊಳ್ತವೆ. ನಾವೇನ್ ಕಾರ್ಯಕ್ರಮವನ್ನು ಮಾಡ್ತೇವೆ, ಜನರಿಗೆ ಯಾವ ರೀತಿ ಸ್ಪಂದಿಸ್ತೇವೆ, ಜನರ ಸಮಸ್ಯೆನ ಯಾವ ರೀತಿ ಬಗೆಹರಿಸ್ತೇವೆ, ಅವೆಲ್ಲ ಕೂಡ ಬದುಕಿ ಉಳ್ಕೊಂಡಿರ್ತಾರೆ. ಈಗ ದೇವಸ್ಥಾನಕ್ಕೆ ಜನ ಏಂತಕ್ಕೆ ಹೋಗ್ತಾರೆ, ದೇವರಿಗೆ ಏಂತ ಕೈ ಮುಗಿತಾರೆ. ಹನುಮಂತಯ್ಯನವರು ವಿಧಾನಸೌಧದ ಮೇಲೆ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಯಾಕೆ ಮಾಡಿದ್ರು? ಈ ಎಲ್ಲ ಇಷ್ಟು ಅರ್ಜಿಗಳನ್ನ ಕೊಡ್ತಾ ಇದಾರಲ್ಲ, ಈ ಅರ್ಜಿಗಳನ್ನ ತೊಂದರೆ ಇದ್ದಕ್ಕೆ ಮಾತ್ರ ಬಂದು ಕೊಡ್ತಾ ಇದ್ದಾರೆ. ಪೆನ್ಷನ್ ಇಲ್ಲ, ಖಾತೆ ಇಲ್ಲ, ಪೋಡಿ ಇಲ್ಲ, ಮನೆ ಇಲ್ಲ, ಸೈಟ್ ಇಲ್ಲ, ಏನೇ ಸಾಲ ಇಲ್ಲ, ಬದುಕಬೇಕು, ಸಮಸ್ಯೆ ಇದೆ, ರೋಡ್ ಇಲ್ಲ, ಚರಂಡಿ ಇಲ್ಲ, ಅರ್ಧಕ್ಕಾಗಿದೆ, ಅರ್ಧಕ್ಕೆ ಬಿಟ್ಟವ್ರೆ, ಇವೆಲ್ಲ ನೋಡಿ ಕೊಟ್ಟಿದ್ದಾರೆ. ಬಹಳ ಜನ ಚೇರ್ಮನ್ಗಳೆಲ್ಲ ಸ್ಟೇಜ್ ಮೇಲೆ ಬಂದು ಅವರ ಊರಿನ ಸಮಸ್ಯೆಗಳೆಲ್ಲ ಕೊಟ್ಟಿದ್ದಾರೆ. ಅದು ಕೂಡ ನಾನು ಗಮನಿಸ್ತೇನೆ. ನೆನೆ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೇನೆ ಸಾಯಂಕಾಲ. ಅವರು ಸ್ಪೆಷಲ್ ಗ್ರಾಂಟ್ ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ.